ಪರಿಣಾಮವಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ವಿಶೇಷವಾಗಿ ಬಾಲ್ಯದ ಜೀವನದಲ್ಲೇ ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಕೇಶವ ಬಲರಾಮ್ ಹೆಡ್ಗೇವಾರ್ ಅಂತವ್ರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಹೀಗೆ ಈ ದೇಶದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಿಗಳ ಹೋರಾಟವೂ ಕೂಡ ವೇದಿಕೆಗೆ ಹಿರಿಯರ ಆಗಮನ ಆಗ್ತಾ ಇದೆ. ಮಾಡಬೇಕು ಅಂತ ಹೇಳಿ ವಿಜ್ಞಾಪಿಸಿಕೊಳ್ತಾರೆ. ಆ ಸ್ಥಳದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಅಭ್ಯಾಗತಂ ನರಂಧರ್ಯಂ ಸತ್ಕಾರ್ಯಂ ಸತತಂ ಗ್ರಹೇ ಎನ್ನುವ ಲೋಕೋಕ್ತಿಯಂತೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರನ್ನ ಪರಿಚಯ ಮಾಡಿ ಸ್ವಾಗತ ಮಾಡಿಕೊಳ್ಳುವಂತೆ ಶ್ರೀ ನಾಗರಾಜ್ ಕೆ ಅವರನ್ನ ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಭಾರತ ಮಾತಾ ಪೂಜನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗಣ್ಯಮಾನ್ಯರ ಪರಿಚಯವನ್ನು ನಾನು ಮಾಡಿಕೊಡಲಿದ್ದೇನೆ. ಈ ದಿನದ ಮುಖ್ಯ ವಕ್ತಾರರಾಗಿ ಶ್ರೀಯುತ ರಾಜಶೇಖರ್ ಗುರೂಜಿಯವರಿದ್ದಾರೆ. ಮೂಲತಃ ಕುಂದಾಪುರದವರು. ಕಳೆದ 45 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಅವರು ಗ್ರಾಮ ವಿಕಾಸ ಪ್ರಾಂತ ಟೋಳಿಯ ಸದಸ್ಯರಾಗಿ ಸಹ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಹಗರಿಬೊಮ್ಮನಹಳ್ಳಿಯ ಪ್ರಕಲ್ಪದ ಪರವಾಗಿ ತಮ್ಮೆಲ್ಲರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮೇಲೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಗರಿಬೊಮ್ಮನಹಳ್ಳಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ B ಬಸವನಗೌಡ ಗುರೂಜಿಯವರು ಸಹ ಇದ್ದಾರೆ. ಅವರಿಗೂ ಸಹ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ದುರ್ಗಣ್ಣ ಗುರೂಜಿಯವರು ಸಹ ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸೋಮನಗೌಡ ಗುರೂಜಿಯವರು ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ರಾಷ್ಟ್ರೋತ್ಥಾನ CBSE ಶಾಲೆಯ ಪ್ರಧಾನಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ರಂಗನಾಥ್ ಗುರೂಜಿಯವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸಂಸ್ಥೆಯ ಪಾಲಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರಿಗೂ ಸಹ ಹಾಗೂ ನಿಮ್ಮ ಮುದ್ದು ಮಕ್ಕಳಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತ ಮಾತಾ ಪೂಜನಾ ಕಾರ್ಯಕ್ರಮ. ಹಗರಿಬೊಮ್ಮನಹಳ್ಳಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ವಿದ್ಯಾರ್ಥಿ ನಿಲಯದಲ್ಲಿ ದಿನಾಂಕ 15/8/2025 ಭಾರತ ಮಾತಾ ಪೂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಗರಿಬೊಮ್ಮನಹಳ್ಳಿ ರಾಷ್ಟ್ರೋತ್ಥಾನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಸವನಗೌಡರು ಹಾಗೂ ಮುಖ್ಯ ವಕ್ತಾರರಾದ ಗ್ರಾಮ ವಿಕಾಸ ಪ್ರಾಂತ್ಯದ ಸದಸ್ಯರಾದ ಶ್ರೀ ರಾಜಶೇಖರರವರು ವೇದಿಕೆಯನ್ನು ಅಲಂಕರಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ರಾಜಶೇಖರರವರು ಮಾತನಾಡಿ, ತಾಯಿ ವಾತ್ಸಲ್ಯಮಯಿ, ನಮ್ಮ ಮಾತೃಭೂಮಿ ವೀರಭೂಮಿಯೂ ಹೌದು. ಈ ದೇಶದಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು. ರಾಷ್ಟ್ರಹಿತ ಮನೋಭಾವ ನಮ್ಮೆಲ್ಲರಲ್ಲೂ ಜಾಗೃತವಾಗಬೇಕು ಎನ್ನುತ್ತಾ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದರು, ಶಿವಾಜಿಯ ಜೀವನದ ನೈಜ ಘಟನೆಗಳನ್ನು ವಿವರಿಸಿದರು. ವಿದ್ಯಾರ್ಥಿ ನಿಲಯದ ಎಲ್ಲ ಮಕ್ಕಳು, ಹಿರಿಯರು, ಶಿಕ್ಷಕರು ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಿದರು.
ಮಗ, ಆ ಮಗನ ಮೇಲೆ ಜೀವ ಇಟ್ಟು ಮಗನ ಬೆಳೆಸಿ ಮಾಡಿದ್ರು. ಅವನಿಗೋಸ್ಕರ ಕಸ ಮುದ್ರಿಸಲಿಕ್ಕೆ ಹೋದ್ರು, ಕೆಲಸ ಮಾಡಿದ್ರು. ಮಗ ಬುದ್ಧಿವಂತವಾದ ಹುಡುಗಿಯನ್ನು ನೋಡಿ ಇವನಿಗೆ ಮದುವೆ ಮಾಡಿದ್ರು. ಬಂದವರು ಒಳ್ಳೆ. ಆದರೆ ಅವರಿಗೊಂದು ಒಂದೇ ಒಂದು ಕೆಟ್ಟು ಅಂದರೆ, ನನ್ನ ಗಂಡ ನನ್ನನ್ನು ಬಿಟ್ಟು ಇನ್ನು ಯಾವ ಹೆಣ್ಮಕ್ಳನ್ನು ಪ್ರೀತಿ ಮಾಡ್ತಾರೆ. ಗಂಡ ಹೆಂಡತಿಯ ದಾಸನಾಗ್ಬಿಟ್ಟು ಕೊಡುಗೆಗೆ ದನ ಕಟ್ಕೊಳ್ಳಾಗ್ತಾ ಇತ್ತು. ಆದರೂ ತಾಯಿ ಪ್ರೀತಿ ಕಡಿಮೆ ಆಗಿಲ್ಲ. ಮನೆಯೇ ಬೇರೆ ಮಾಡ್ತೀನಿ, ಮನೆ ಬೇರೆ ಮಾಡ್ತೀನಿ. ವಯಸ್ಸನ್ನು ದುಡಿದ್ವಿ, ವಯಸ್ಸಾಗಿದೆ ಇವಳಿಗೆ. ಮಗ ನೋಡ್ಕೋಬೇಕು, ಮಗ ನೋಡುವ ಕಡೆ ಗಮನ ಕೊಟ್ಟಿದ್ರು. ಇವಳು ಒಬ್ಬಳೇ ವಯಸ್ಸಿನಲ್ಲಿ ತುಂಬ ಜನರಿಗೆ ಸಹಾಯನೂ ಮಾಡಿ. ಹಾಗಾಗಿ ಆ ಕಡೆ ಈ ಕಡೆ ಮನೆಯವರು ಒಬ್ಬರೇ ಹೆಣ್ಮಕ್ಳಿಲ್ಲ ಅಂತ ಊಟ ತಂದು ಕೊಡ್ತೀವಿ. ಹಾಗೆ ತಂದು ಕೊಟ್ಟಾಗಲೂ ಮಗಳಿಗೆ ಪ್ರೀತಿ ಏನಾದ್ರು ಬಂದರೆ ಓಡು ಮಗನ ಮಾಡಿ ಹೋಗಿ ಅಡುಗೆ ಮನೆ ನೋಡಿ ತಗೊಳ್ಳಿ, ನಿಮ್ಗೆ ಪ್ರೀತಿ ನಿಮ್ಗೆ ಇಷ್ಟ ಆಗಲ್ಲ ತಗೊಳ್ಳಿ. ಇಲ್ಲೂ ತಾಯಿ ಪ್ರೀತಿ ಕಡಿಮೆ ಆಗಿಲ್ಲ. ಕೊನೆಗೆ ಹೆಣ್ಣುಮಗಳಿಗೆ ನೆನಪಿಗೆ ಒಂದೇ ದಾರಿ ಕಾಣಿಸ್ತು, ಸಾಯ್ಬೇಕು. ಆದರೆ ಸಾಯಿಸ್ಕೊಳ್ಳೋದಿಲ್ಲ. ಭಾವನೆಯು ಜನ್ಮದಿಂದಲೇ ಇರುತ್ತದೆ. ಶ್ರೀ ಅರವಿಂದ ಘೋಷ್ರವರ ಈ ವಾಕ್ಯವನ್ನು ನೆನೆಯುತ್ತಾ ನಮಸ್ತೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ತಮ್ಮೆಲ್ಲರನ್ನ ಹೊಂದಿಸುವಂತಹ ಸೌಭಾಗ್ಯ ನಮ್ಮದು. ಮೊದಲನೇದಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರಾಜಶೇಖರ್ ಜಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರು ಹಾಗೂ ಗ್ರಾಮ ವಿಕಾಸ ಪ್ರಾಂತ ಕೋಡಿಯ ಸದಸ್ಯರು. ಇವರು ಇಲ್ಲಿವರೆಗೂ ಕೂಡ ಸ್ವಾರಸ್ಯಕರ ಮತ್ತು ನೈಜ ಘಟನೆಗಳ ಮೂಲಕ ನಮ್ಮೆಲ್ಲರಲ್ಲಿ ರಾಷ್ಟ್ರೀಯತಾ ಮನೋಭಾವನೆಯನ್ನ ಎಚ್ಚರಗೊಳಿಸುವಂತಹ ಕಾರ್ಯವನ್ನು ಮಾಡಿದರು. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಮೂಲಕ ಅವರನ್ನು ವಂದಿಸಬೇಕಾಗಿ ಶ್ರೀಯುತ ಬಸವಗೌಡ ಗುರೂಜಿಯಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು ಗುರೂಜಿ ನಿಮಗೆ. ಮುಂದಿನದಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಪರಿಷತ್ತಿನ ರಾಜ್ಯ ಪಠ್ಯಕ್ರಮ ಶಾಲೆಗಳು